ಬೇಸಿಗೆ ಕಾಲ ಬಂದಾಗ ತಂಪಾದ ಪಾನೀಯ ಕುಡಿಬೇಕನ್ಸೋದು ಸಹಜ. ಅದೇ ಪಾನೀಯ ದೇಹಕ್ಕೆ ತಂಪು ನೀಡ್ತಾ ನಮ್ಮಲ್ಲಿರೋ ಉಷ್ಣಾಂಶ ಕಡಿಮೆ ಮಾಡಿ ಆರೋಗ್ಯಕರವಾಗಿದ್ದಾಗ ಎಷ್ಟು ಖುಷಿಯಾಗುತ್ತಲ್ವಾ? ಹಾಗಾಗಿ ಇವತ್ತು ನಾವು ಸುಲಭವಾದ, ರುಚಿಕರವಾದ ಹಾಗೂ ಆರೋಗ್ಯಕರವಾದ ಕೋಕಮ್ ಸಾಲ್ ಕಡಿ ಮನೆಯಲ್ಲೇ ತಯಾರಿಸೋ ವಿಧಾನ ತಿಳ್ಕೊಳ್ಳೋಣ. ಅಂದಹಾಗೆ ನಮ್ಮ ಚಾನಲ್ ಊರು ಊಟ ಉಪಹಾರಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ನಮ್ಮ ಭೇಟಿ ಇದೇ ಮೊದಲನೇ ಬಾರಿ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋಸ್ ನಿಮ್ಮವರೆಗೂ ತಲುಪಲಿಕ್ಕೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮೊದಲು ನಾವು ಒಂದು ಬ್ಲೆಂಡರ್ ಜಾರ್ನಲ್ಲಿ ಸುಮಾರು 1/4 ಕಪ್ ಅಥವಾ 25 ಗ್ರಾಮಷ್ಟು ತುರಿದ ತೆಂಗಿನಕಾಯಿನ ಸೇರಿಸ್ಕೊಳ್ಳೋಣ. ಹೀಗೆ ಕಾಯಿ ತುರಿ ಸೇರಿಸ್ಕೊಂಡಿದ ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಳ್ಳೋಣ. ಜೀರಿಗೆ ಆದಮೇಲೆ ಬರೋದು 1 ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ 1 ಖಾರವಾದ ಹಸಿಮೆಣಸಿನ್ಕಾಯಿ. ಈ ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೊಂಡಿದ ನಂತರ ಬರೋದು ನಮ್ಮ ರುಚಿರಾಯ ಉಪ್ಪು. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ಇನ್ನೇನಿದೆ ಸ್ನೇಹಿತರೆ, ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಳ್ಳೋದೊಂದೇ ಬಾಕಿ. ಹೀಗೆ ನುಣ್ಣಗೆ ರುಬ್ಬಿರುವಂಥ ಮಿಶ್ರಣ ನಾವೊಂದು ಜಾರಿಗೆ ಅಥವಾ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಸೇರಿಸಬೇಕಾಗಿರುವಂಥ ಮುಂದಿನ ಪದಾರ್ಥ 200 ml ಮೊಸರು. ಇಲ್ಲಿ ನಾವು 200 ml ಮೊಸರಿಗೆ 300 ml ನೀರು ಸೇರಿಸ್ಕೊಂಡು ತೆಳು ಮಾಡ್ಕೊಂಡಿದ್ದೀವಿ. ಮೊಸರಾದಮೇಲೆ ಬರೋದು ನಮ್ಮ ಮುಖ್ಯ ಪದಾರ್ಥ ಕೋಕಮ್ ಸಿರಪ್. ಇಲ್ಲಿ ನಾವು 3 ದೊಡ್ಡ ಚಮಚದಷ್ಟು ಸಿಹಿ ಕೋಕಮ್ ಸಿರಪ್ ಹಾಗೂ 5 ದೊಡ್ಡ ಚಮಚದಷ್ಟು ಸಿಹಿ ಇಲ್ಲದಿರುವಂಥ ಕೋಕಮ್ ಸಿರಪ್ ಸೇರಿಸ್ಕೊಂಡಿದ್ದೀವಿ. ಈಗ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇಷ್ಟೇ ಸ್ನೇಹಿತರೆ, ತುಂಬ ಕಡಿಮೆ ಸಮಯದಲ್ಲಿ ನಮ್ಮ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಕೋಕಮ್ ಸಾಲ್ ಕಡಿ ತಯಾರಾಗಿದೆ. ಇದನ್ನು ಕನಿಷ್ಠ 1 ಗಂಟೆಗಳ ಕಾಲ ತಂಪು ಮಾಡಿ ಕುಡಿದ್ರೆ ಅದರ ಅನುಭವ ಬಹಳನೇ ಸೊಗಸಾಗಿರುತ್ತೆ. ಈ ಒಂದು ಹಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ, ಹಾಗೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲೇ ಇದ್ದರೂ ಖುಷಿಯಾಗಿರಿ, ಲೈಫನ್ನು ಎಂಜಾಯ್ ಮಾಡಿ.